ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿನ್ನೆ ನಮ್ಮ ಅಶ್ವಿನಿ ಅವರು ಡೋರ್ ಹತ್ರ ನನ್ನ ಓಪನ್ ಮಾಡಿ ನಾನು ಹೋಗ್ತೀನಿ, ನನಗೆ ಬೆಲೆ ಇಲ್ಲದೆ ಇರೋ ಜಾಗದಲ್ಲಿ, ನನಗೆ ಸ್ವಾಭಿಮಾನ ಗೌರವ ಯಾವುದಿಲ್ಲದೆ ಇರೋ ಜಾಗದಲ್ಲಿ ನಾನು ಇರಲ್ಲ ಅಂತ ಪರದಾಡ್ತಾ ಇದ್ಲಲ್ಲ. ನಾನಂತೂ ಖುಷಿ ಆಗಿಬಿಟ್ಟಿದ್ದೆ ಗೈಸ್. ಇವಳು ಹೋಗೇ ಬಿಟ್ಟಿದ್ದಾಳೆ. ಇವಳು ಅಷ್ಟು ಮರ್ಯಾದಸ್ತೆ, ಸ್ವಾಭಿಮಾನ ತುಂಬಿ ತುಳುಕ್ತಾ ಇದೆ ಇವಳಿಗೆ ಬೆಲೆ ಇಲ್ಲದೆ ಇರೋ ಜಾಗದಲ್ಲಿ ಇವಳು ಇರಲ್ಲ ಅಂತ. ಯಾಕೋ ಇವತ್ತು ನೋಡ್ತೀನಿ ಪ್ರೋಮೋ, ರೂಮಲ್ಲಿ ಬೆಡ್ ಮೇಲೆ ಹೋಗಿ ಮಕಡೆ ಮಲ್ಕೊಬಿಟ್ಟು ಊಟದ ಸತ್ಯಾಗ್ರಹ ಮಾಡ್ತಾ ಇದ್ದಾಳೆ, ಉಪವಾಸ ಸತ್ಯಾಗ್ರಹ. ಯಾಕೆ? ರಘು ಸರ್ ಮಾತಿನ ಆರ್ಭಟಕ್ಕೆ ಕಕ್ಕಾ ಬಿಕ್ಕಿಯಾಗಿ ಅದೇ ಇವಳಿಗೆ ಮಾತಲ್ಲಿ ಯಾವಾಗ ಇವಳನ್ನ ಕೆಳಗಾಕೊಂಡು ಬರ್ತಾರೆ, ಇವಳಿಗೆ ತದ್ವಿರುದ್ಧವಾಗಿ ಮಾತಿಗೆ ನಿಲ್ತಾರೆ. ಆಗ ಇವಳಿಗೆ ಮಾತಿರಲ್ಲ. ಆಗ ಹತ್ತು ಗೋಳಾಡಿ ಚೀರಾಡಿ ಬಾಯ್ ಬಡ್ಕೊಂಡು ಹತ್ತು ಬಿಟ್ರೆ ಸಿಂಪತಿ ಸಿಗುತ್ತೆ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೊಂಡಿದ್ದ ಮನೆಗೆ ಹೋಗ್ತೀನಿ ಅಂತಿದ್ದವಳು ಈಗ ರಘು ಸರ್ ನನಗೆ ಆಗಂದ್ರು ಈಗಂದ್ರು ಅಂತ ಎಲ್ಲೂ ಹೋಗಿಲ್ಲ. ರೂಮಲ್ಲಿ ಬಂದ್ಬಿಟ್ಟು ಬೆಡ್ಶೀಟ್ ಹೊಡ್ಕೊಂಡು ಉಪವಾಸ ಮಾಡ್ತೀನಿ ಅಂತ ಹೊಸ ಡ್ರಾಮಾ ಶುರು ಮಾಡಿದ್ದಾಳೆ ಗಾಯ್ಸ್ ನಮ್ಮ ಅಶ್ವಿನಿ ಗೌಡ. ಆ ಟೈಮಲ್ಲಿ ಮಲ್ಕೊಂಡಿರ್ತಾಳೆ ಊಟ ಬೇಡ ಅಂತ. ಏನು ಮಾಡೋದು, ನಾವೆಲ್ಲ ಖುಷಿ ಪಟ್ಟಿದ್ದು ಫ್ರೆಂಡ್ಸ್. ಏನೋ ಪೀಡೆ ತೊಲಗೋಗ್ಬಿಡ್ತು, ಹೋಗ್ತೀನಿ ಅಂತಿದ್ದಾಳಲ್ಲ. ರಘು ಸರ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದೆ ನಾನು. ಹಬ್ಬ ಈ ಥರ ಆದರೂ ಈ ಪೀಡೆನ ತೊಲಗಿಸ್ಬಿಟ್ರಲ್ಲ, ಎದ್ರುಕೊಂಡು ಹೋಗಿದ್ದಾಳೆ. ಈ ವಾರ ಎಲ್ಲ ಮನೆ ಶಾಂತವಾಗಿರುತ್ತೆ, ಚೆನ್ನಾಗಿ ಬಿಗ್ ಬಾಸ್ ನೋಡ್ಬೋದು ಅಂತ ಹೇಳಿಬಿಟ್ಟು. ಹಾಗೆ ಏನು ನಮ್ಮ ಆಸೆ ಈಡೇರೋಂಗೆ ಕಾಣಲ್ಲ ಬಿಡಿ. ನಮ್ಮ ಬಿಗ್ ಬಾಸ್ ಅವರು ಕೂಡ ಆರಾಮಾಗಿ ಅವಳ ಕಡೆಗೇನೆ ಮಾತಾಡ್ಕೊಬಿಟ್ಟು ಇಟ್ಕೊತಾರೆ. ಏನು ಮಾಡೋದು, ಏನೇ ಆಗಲಿ ಅಂತೂ ಕಣ್ಣೀರು ಹಾಕ್ಸೋ ಲೆವೆಲಿಗೆ, ಮನೆ ಬಿಟ್ಟು ಹೋಗ್ತೀನಿ ಉಪವಾಸ ಇರ್ತೀನಿ ಅನ್ನೋ ಲೆವೆಲಿಗೆ ನಮ್ಮ ರಘು ಅವರು ಸೂಪರ್ ಡೂಪರ್ ಆಗಿ ಕೊಟ್ಟು ಮಲಗಿಸಿದ್ದಾರೆ ಬೆಡ್ಡಲ್ಲಿ. ಹಾಗೆ ಉಪವಾಸ ಊಟ ಬೇಡ ಅಂದ್ಕೊಂಡು ಮಲಗಿದ್ದಾಳೆ ಅಶ್ವಿನಿ. ಆ ಟೈಮಿಗೆ ನಮ್ಮ ಜಾನ್ವಿ ಬರ್ತಾಳೆ ಪ್ಲೇಟಲ್ಲಿ ಊಟ ಹಾಕ್ಕೊಂಡು. ಮೇಡಮ್ ಊಟದ ಮೇಲೆ ತೋರಿಸಿದ್ರೆ ಹೇಗೆ, ಏನೋ ಅಂತಾರೆ ಅಂತ ಊಟ ಎಲ್ಲ ಬಿಡೋಕ್ಕಾಗುತ್ತಾ, ಬನ್ನಿ ಮ್ಯಾಮ್ ಊಟ ಮಾಡೋಣ ಅಂತ. ಯಾಕಂದರೆ ಜೀವದ ಗೆಳತಿಯರಲ್ವ ಇವರು, ಒಂದೇ ದೇಹ ಎರಡು ಜೀವ. ಆಗ ಇಲ್ಲ ಜಾನ್ವಿ, ನನಗೆ ತುಂಬ ಹರ್ಟಾಗಿದೆ, ಬೇಜಾರಾಗಿದೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ನಂಗೆ ಊಟ ಬೇಡ. ಅದೇ ಟೈಮಿಗೆ ಇವಳು ಬರ್ತಾಳೆ ಡೈನಿಂಗಲ್ಲಿ. ಧ್ರುವಂತ ಕೂತ್ಕೊಂಡಿರ್ತಾನೆ, ಸ್ಯಾಡಿಸ್ಟ್ ಧ್ರುವಂತ ಜೊತೆ ಡಿಸ್ಕಷನ್ ಮಾಡ್ತಿದ್ದಾಳೆ. ಮ್ಯಾಮ್ ಅಶ್ವಿನಿ ಅವರು ಊಟ ಮಾಡದೆ ಮಲ್ಕೊಂಡಿದ್ದಾರೆ. ಆಗ ಈ ಸ್ಯಾಡಿಸ್ಟ್ ನನ್ನ ಮಗ ಒಂದು ಕೊಡ್ತಾನೆ ಮಾತು, ಈ ಕಡೆ ಚೂರಿ ಹಾಕದಾಗೂ ಇರಬೇಕು ಆಯಿತಾ, ಈ ಕಡೆ ಸಿಂಪತಿ ತೋರಿಸ್ದಾಗೂ ಇರಬೇಕು. ಹಾಗೆ ಹೌದಾ, ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಊಟ ಮಾಡದೇ ಇರ್ತಾರಂತ ಅಂತ ಹಾಗೆ ಡವ್ಗಳು ಮಾಡಿಕೊಂಡೇ ಡವ್ರಾಣಿಯರು ಹೀಗೆಲ್ಲ ಆಡ್ತಾ ಇದ್ದಾರೆ. ಮತ್ತೊಂದು ಗೈಸ್, ನಿನ್ನೆ ಆಟದ ಮಧ್ಯ ಗಿಲ್ಲಿಗೆ ಮತ್ತು ಇವಳಿಗೆ ಸಿಕ್ಕಾಬಟ್ಟೆ ವಾದಗಳಾಗುತ್ತೆ. ಹೋಗಲ್ಲೋ ಬಾರಲ್ಲೋ, ಅವನು ಕೂಡ ಹೋಗಮ್ಮ ಬಾರಮ್ಮ. ಇವಳು ಕೊಟ್ಟರೆ ತಾನೇ ಅವನು ಕೊಡೋದು. ಇವಳು ಏನಂತಾಳೆ, ಅವನು ಅದೇ ಅಂತಾನೆ. ಹೆಂಗಸಾದ ಇವಳೇ ಈ ಲೆವೆಲಿಗೆ ಹರ್ಚ್ಕೊಂಡು ಕಿರ್ಚ್ಕೊಂಡಾಗ ಹುಡುಗ ಆಗಿರೋ ಅವನು ಕಿರ್ಚ್ಕೊಳ್ಳಲ್ವಾ? ಸುಮ್ಮನೆ ಅವನ ಪಾಡಿಗೆ ಅವನು ಆಟ ಆಡ್ಕೊಂಡು ಇರುವಾಗ ಸ್ವಲ್ಪಕ್ಕೂ ಇವಳಿಗೆ ಹೋಗು ಅನ್ನಬಾರ್ದು, ಬಾ ಅನ್ನಬಾರ್ದು. ಇನ್ನೇನು ಹೇಳ್ತಾರಮ್ಮ ನಿನಗೆ ಗೊತ್ತಿಲ್ಲ. ಆಗ ಅಲ್ಲಿ ಕೂಗಾಡ್ಕೊಂಡು ಮಾಡಿಕೊಂಡು ಹತ್ಕೊಂಡು ಕಿರ್ಚ್ಕೊಂಡು ಬರ್ತಾಳೆ. ಬಂದುಬಿಟ್ಟು ವಾಶ್ರೂಮ್ ಏರಿಯಾದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಗ ಜಾನ್ವಿ ಬರ್ತಾಳೆ. ಇವಳು ಬಾಲ ಎಲ್ಲೋದ್ರೂ ಇವಳು ಬಾಲ ಬೇಕೇ ಬೇಕಲ್ಲ. ಮ್ಯಾಮ್ ನೀವು ಇದಕ್ಕೆಲ್ಲ ಬೇಜಾರು ಮಾಡಿಕೊಂಡ್ರೆ ಹೇಗೆ? ಹಾಗೆ ಹೇಳ್ತಾಳೆ, ನನಗಿಲ್ಲಿರೋಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ಬಿಡ್ತೀನಿ, ಇಲ್ಲಿ ಬೆಲೆ ಇಲ್ಲದೆ ಇರೋ ಜಾಗಕ್ಕೆ ಯಾಕಿರಬೇಕು? ಅಮ್ಮ ತಾಯಿ, ಬೆಲೆ ಇಲ್ಲದೆ ಇರೋ ಜಾಗ ಅಂತ ನೀನು ಇದೆಲ್ಲ ಬಿಗ್ ಬಾಸ್ಗೆ ಬರೋಕ್ಕೆ ಮುಂಚೆ ನೀನು ಅಗ್ರಿಮೆಂಟ್ ಕಳಿಸೋದು, ಒಳಗೆ ಬಿಡೋದು. ಬಿಗ್ ಬಾಸ್ ಅವರು ಸುಮ್ಮನೆ ಅಲ್ಲ, ಬೇರೆ ಬೇರೆ ಮನೋಭಾವ ಇರೋವಂಥ ಬೇರೆ ಬೇರೆ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿಗಳಿರ್ತಾರೆ. ನೀವು ಎಲ್ಲರ ಜೊತೆ ಹೊಂದ್ಕೊಂಡು ಮಾಡಿಕೊಂಡು ಏನೋ ಸಹಿಸ್ಕೊಂಡು ಆಟ ಆಡ್ಕೊಂಡು ಹೋಗಬೇಕು ಆಯಿತಾ. ಹೊರಗಡೆ ಹೋದ್ಮೇಲೆ ನಿಮ್ಮ ದಾರಿ ನಿಮಗೆ ಅಂತ ಎಲ್ಲ ಬರ್ಕೊಟ್ಟೇ ಬರೋದು. ಈಗ ಗಿಲ್ಲಿ ಮಾತಿಗೆ ಹೀಗಾಗಿ, ಯಾಕೆ ಅಂದರೆ ಎಲ್ಲ ಕಡೆ ಇವಳಿಗೆ ಹೋಗ್ತಾ ಇದೆ ಮರ್ಯಾದೆ, ಉರ್ಕೊತಾ ಇದ್ದಾಳೆ. ಇವಳು ಭಾವನೆನೇ ಬೇರೆ ಇತ್ತು, ಎಲ್ಲರೂ ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ಅಂತ. ಇವಳು ಬುದ್ಧಿ ನೋಡಿ ಯಾವ ನಾಯಿ ಇವಳನ್ನ ಮೂಸ್ ನೋಡುತ್ತೆ. ಗತಿ ಇಲ್ಲದಕ್ಕೆ
ಜೊತೆಗೆ ಕೆಲವೊಂದು ಬಕೆಟ್ಗಳು ಚೇಲಗಳು ಸೇರ್ಕೊತಾ ಇದ್ದಾವೆ. ಸುಧೀರೇನೋ ಹೋದ ಆಯಿತಾ, ಹೊರಗಡೆ ಕೂತ್ಕೊಂಡು ನೋಡಿಬಿಟ್ಟು ಕಕ್ಕ ಬಿಕ್ಕಿ ಆಗಿಬಿಟ್ಟಿದ್ದಾನೆ ನಮ್ಮ ಸುಧೀರು. ಈಗ ಹೊಸ ಸೇರ್ಪಡೆ ಅಭಿಷೇಕ್, ಧನು, ಹೀಗೆ ಗಾಯ್ಸ ಹಾಗೆ ಹತ್ಕೊಂಡು ಕೂತಿರುವಾಗ ಸ್ಯಾಡಿಸ್ಟ್ ಧ್ರುವ ಅಂತ ಬರ್ತಾನೆ. ಸ್ಯಾಡಿಸ್ಟ್ ರಾಶಿಕಾ ಹೇಳಿದ್ಲು, ಕಾಣದೆ ಹೇಳಿಲ್ಲ ಇವನಿಗೆ. ಅಲ್ಲಿ ಕೂತ್ಕೊಂಡು ಗಿಲ್ಲಿ ನಿಮ್ಮನ್ನು ತೇಜೋವಧೆ ಮಾಡ್ತಾ ಇದ್ದಾನೆ. ಆಗ ಇವಳಿಗಿನ್ನೂ ಎತ್ಕೊಟ್ಬಿಟ್ಟ. ಇವಳಿಗೀಗ ಇವಳು ಎತ್ತವ್ರು ಇರಬೇಕು ಇವಳಿಗೆ. ಆಗ ಇನ್ನೂ ದುಃಖದ ಕಟ್ಟೆ ಒಡೆದು ಗೊಳೋ ಅಂತ ಬಾಯಿ ಬಡ್ಕೊತಾಳೆ. ಅದೇ ಟೈಮಿಗೆ ಅಭಿ ಬರ್ತಾನಲ್ಲಿ. ಅಭಿ ಬಂದವನು ಸೀದಾ ಗಿಲ್ಲಿ ಹತ್ರ ಹೋಗ್ತಾನೆ ವುಮೆನ್ಸ್ ಕಾರ್ಡ್ ಪ್ಲೇ ಮಾಡೋಕ್ಕೆ. ವುಮೆನ್ಸ್ ಕಾರ್ಡ್ ಆಯಿತಾ, ಅಲ್ಲ ನೀನು ವುಮೆನ್ಸ್ಗೆ ಬೆಲೆ ಕೊಡಬೇಕಲ್ವಾ. ಆಗ ಗಿಲ್ಲೇ ಹೇಳ್ತಾನೆ, ಅಣ್ಣ ಬಾರಣ್ಣ ಕೂತ್ಕೊಳ್ಳೋಣ, ನಾನು ಬೆಲೆ ಕೊಡಬೇಕಂದ್ರೆ ಆ ಕಡೆಯಿಂದನೂ ಹಾಗೆ ಬೇಕಲ್ವಣ್ಣ, ಹಾಗೆ ಹೀಗೆ. ಆಮೇಲೆ ಲಾಸ್ಟಿಗೆ ಇವನ ಜೊತೆ ಮಾತಾಡಿ ಯೂಸ್ ಇಲ್ಲ ಅನ್ಕೋಬಿಟ್ಟು ಹೋಯ್ತಾನೆ ಬಕ್ರ ನನ್ನ ಮಗ ಅಭಿಷೇಕ್ ಯಾಕೆ ಗಿಲ್ಲಿ ಹತ್ರ ಬಂದ ಅಂದರೆ, ಇದಕ್ಕೂ ಮುಂಚೆ ಗಿಲ್ಲಿಗೂ ಅಭಿಷೇಕ್ಗೂ ಟಾಸ್ಕ್ ವಿಷಯದಲ್ಲಿ ಜಗಳ ಆಗಿರುತ್ತೆ. ಅಭಿಷೇಕ್ ಬಂದ್ಬಿಟ್ಟು ಬಕೆಟನ್ನು ಕಾಲಿಂದ ಒದ್ದಿರ್ತಾನೆ. ಒದ್ದಾಗ ಗಿಲ್ಲಿ ಸಖತ್ತು ಕೂಗಾಡಿರ್ತಾನೆ, ಬೈದಿರ್ತಾನೆ ಟಾಸ್ಕ್ ವಿಷಯಕ್ಕೆ. ಆಗ ಮಧ್ಯ ಅಶ್ವಿನಿ ಬಂದು ಅಲ್ಲಿ ಪ್ಯಾಚಪ್ ಮಾಡ್ತಾಳೆ. ಆಗ ಅಶ್ವಿನಿ ಮೇಲೆ ಭಾರಿ ಲವ್ ಶುರು ಆಗಿಬಿಟ್ಟಿದೆ. ಮೊದಲೇ ಅವಳ ಟೀಮಿಗೆ ಆಡ್ತಾ ಇದ್ದಾನೆ. ಅಲ್ಲ ಅಭಿಷೇಕ್, ನೀನು ವುಮೆನ್ಸ್ ಕಾರ್ಡನ್ನ ಪ್ಲೇ ಮಾಡೋನು ಈಗಲ್ಲ, ಸುಧೀರ್ ಸೆಡೆ ಅಂದ ನೋಡು ರಕ್ಷಿತನಿಗೆ, ಅವಾಗೆಲ್ಲೋಗಿದ್ದೆ. ಆಮೇಲೆ ಕಾವ್ಯನಿಗೆ ನಿನ್ನ ಅಶ್ವಿನಿ ಫ್ರೀ ಪ್ರಾಡಕ್ಟ್ ಅಂದ್ಲು. ಆಮೇಲೆ ರಕ್ಷಿತನಿಗೆ ಈಡಿಯಟ್ ಅಂತ ಅಂದ್ಲು, ಎಸ್ ಕ್ಯಾಟಗರಿ ಅಂತ ಹೇಳಿದ್ಲು. ಹುಡುಗರಿಗೂ ಗಂಡಸರು ಮಧ್ಯೆ ಕೈ ಹಿಡ್ಕೊಂಡು ಕೂರ್ತಾಳೆ, ರೂಮ್ ಒಳಗೆ ಕೂತ್ಕೊಂಡಿರ್ತಾಳೆ ಅಂದ್ಲು. ಆಗೆಲ್ಲ ಸತ್ತ ಹೆಣ ಆಗಿದ್ದ ನೀನು ಅಲ್ವಾ, ಸತ್ತೋಗ್ಬಿಟ್ಟಿದ್ದ. ಜಾನ್ವಿ ಹೇಳಿದ್ಲಲ್ಲ, ಮ್ಯಾನ್ಲಿಯಾಗಿ ಯಾರೂ ಇಲ್ಲ, ಎಲ್ಲ ಸತ್ತ ಹೆಣಗಳ ಥರ ಬಿತ್ಕೊಂಡಿರ್ತಾರೆ ಅಂತ. ಹಾಗೆ ಸತ್ತ ಹೆಣ ಥರ ಬಿತ್ಕೊಂಡಿದ್ದ ಎಲ್ಲೋ ಮೂಲೆಯಲ್ಲಿ. ಈಗ ಯಾಕಂದರೆ ಅವಳು ಟೀಮಲ್ಲಿ ಕರ್ಕೊಬಿಟ್ಟು ನಿನ್ನ ಸೆಲೆಕ್ಟ್ ಮಾಡ್ಕೊಬಿಟ್ಲಲ್ವಾ ಕ್ಯಾಪ್ಟನ್ಸಿ ಓಟಿಗೆ. ಆಗ ನೀನು ಆ ಕಡೆಗೆ ಬಕೆಟ್ ತುಂಬಿಸ್ಕೊತಾ ಇದೀಯಾ. ಏನು ವರ್ಕ್ ಆಗಲ್ಲ ಮಚ್ಚ, ನೀನು ಈ ಥರ ಎಲ್ಲ ಆಟಗಳನ್ನ ತಿರ್ಗೋ ಮಾಡಿ ಬಕೆಟ್ ಹಿಡಿಯೋಕೆ ಹೋದ್ರೆ ಏನೂ ವರ್ಕೌಟ್ ಆಗಲ್ಲ. ಅವಳು ಬುದ್ಧಿ ನಿನಗೆ ಗೊತ್ತಿಲ್ವಾ, ಹೇಗೆ ಮಾತಾಡ್ತಾಳೆ ಏನು. ನೀನು ಆಗ ಇವರೆಲ್ಲ ವುಮೆನ್ಸ್ ಅಲ್ವಾ ಅಭಿಷೇಕ್, ರಕ್ಷಿತಾ ವುಮೆನ್ಸ್ ಅಲ್ವಾ. ರಾಶಿಕನ ಡೌರಾಣಿ ಅಂತ ಜಾನ್ವಿ ನೆನೆ ಆಟದ ಮಧ್ಯೆ ಹೇಳಿದ್ಲು. ಹಾಗೆ ಅಲ್ಲಿ ನಾಲ್ಗೆ ಸತ್ತೋಗಿತ್ತ ನಿನಗೆ, ನಾಲ್ಗೆ ಸತ್ತೋಗಿತ್ತ. ಆಮೇಲೆ ರಕ್ಷಿತನಿಗೆ ಏನೆಲ್ಲ ಅಂದರು, ನೀನೇ ನೋಡ್ಕೊ ಕೂತ್ಕೊಂಡಿದ್ದಲ್ಲ. ಆಗೆಲ್ಲ ನೀನು ನಿನ್ನೆ ಅಶ್ವಿನಿ ಪರ ಬಂದು ನಿಂತು ಗಿಲ್ಲಿ ಜೊತೆ ವಾದಕ್ಕೆ ನಿಂತಲ್ಲ. ಹೋಗಲಿ, ಗಿಲ್ಲಿ ವಾದದಲ್ಲಿ ನೀನು ವಿನ್ ಆದ, ಹೋಗಲಿ. ಬಾಲ ಮುದ್ರಕೊಂಡು ಬಕ್ರ ಥರ ಹೋದೆ. ಹೇಗೆ ಹೇಳು, ಬಕ್ರ ಅದೇ ಅಷ್ಟೇ. ಇವರಿಬ್ಬರ ಜಗಳದಲ್ಲಿ ನೀನು ಬಕ್ರ ಅದೇ ಜನಗಳ ದೃಷ್ಟಿಯಲ್ಲಿ. ಈಗೆಲ್ಲ ನೀನು ಸತ್ತ ಹೆಣ ಆದ ನೀನು ಈಗ ಬಂದ್ಬಿಟ್ಟಿದೆಯಲ್ಲ, ಒಪ್ತಾರ. ನೀನೇನು ವುಮೆನ್ಸ್ ಪ್ಲೇ ಕಾರ್ಡ್ ಯೂಸ್ ಮಾಡಿ ಏನೂ ಮಾಡೋಕ್ಕಾಗಲ್ಲ, ನೀನು ಅಷ್ಟೇ ಅಂತ ಜನಕ್ಕೆ ಗೊತ್ತು. ಆಮೇಲೆ ಅದ್ರ ಮಧ್ಯದಲ್ಲಿ ಧನುಷ್, ಡಬಲ್ ಗೇಮ್ ಧನುಷ್ ಇವತ್ತಿಂದ ಹೊಸ ನಾಮಕರಣ. ಇವ್ರುಗಳ ಬಗ್ಗೆ ಎಲ್ಲ ನಾನು ಯಾವತ್ತೂ ಮಾತಾಡ್ತಾ ಇರಲಿಲ್ಲ, ಪಾಪ ಹುಡುಗರು ಅಂತ. ಈಗ ನಿನ್ನೆಯಿಂದ ಇವ್ರ ಆಟಗಳು ನೋಡುವಾಗ ಇವನು ಡಬಲ್ ಗೇಮೆ. ಈ ಕಡೆ ಅಶ್ವಿನಿ ಜಾನ್ವಿ ಜೊತೆನೂ ಚೆನ್ನಾಗಿರೋಕ್ಕೆ ನೋಡ್ತಾ ಇದ್ದಾನೆ, ಈ ಕಡೆ ಗಿಲ್ಲಿ ಕಾವ್ಯ ಸ್ಪಂದನ ಜೊತೆನೂ ಚೆನ್ನಾಗಿರೋಕ್ಕೆ ನೋಡ್ತಾ ಇದ್ದಾನೆ. ಎರಡು ಕಡೆಗೂ ತಂದಿಟ್ಬಿಟ್ಟು ಇವರು 3 ಜನ ವಾದ ಮಾಡ್ತಾ ಇರ್ತಾರೆ. ಅಭಿಷೇಕ್, ಗಿಲ್ಲಿ, ಧನುಷು. ಈ ಸ್ಯಾಡಿಸ್ಟು, ಇವನ ಕಾಣದೆ ಸ್ಯಾಡಿಸ್ಟ್ ಅಂತ ಹೇಳಲ್ಲ ಧ್ರುವಂತು. ಏನು ಗ್ಲಾಸಲ್ಲಿ ಇಣುಕಿ ಒಂಥರ ನಕ್ಕೊಂಡು ಕೇಳಿಸ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿ, ಈ ಸಣ್ಣ ಮಕ್ಕಳ ಥರ ಬುದ್ಧಿ ಇಟ್ಕೊಂಡು ನೋಡ್ತಾ ಇರ್ತಾನೆ. ಆದರೂ ಸರಿಯಾಗಿ ಕ್ಲಾರಿಟಿ ಸಿಗಲ್ಲ. ಮತ್ತೆ ಲಾಸ್ಟಿಗೆ ಡೋರ್ ತಕ್ಕೊಂಡು ಕಿವಿ ಇಟ್ಕೊಂಡು ನೋಡ್ತಾನೆ. ಇವನೆಂಥ ಸ್ಯಾಡಿಸ್ಟ್ ನನ್ನ ಮಗ. ಇವೊಂದು ವ್ಯಕ್ತಿತ್ವನೇ ಇದು ಫ್ರೆಂಡ್ಸ್. ಏನು ಅಂದರೆ ಇವನಿಗೆ ಯಾರಾದರೂ ಏನಾದರೂ ಅಂದರೆ, ಯಾವುದಾದ್ರೂ ಇದು ಮಾಡಿದ್ರೆ, ಏನಾದರೂ ಜಗಳ ಬಂದರೆ ಇವನು ಮುಖಚರ್ಯನೇ ಬೇರೆ ಥರ ಇರುತ್ತೆ, ಬಾಡಿ ಲ್ಯಾಂಗ್ವೇಜೇ ಬೇರೆ ಥರ ಇರುತ್ತೆ. ಇವೊಂದೊಂಥರ ವಿಕೃತಿ ಥರ ನಗು, ಸ್ಯಾಡಿಸ್ಟ್ ಥರ ನಗು ಆ ಥರ ಇರುತ್ತೆ. ಏನಾದರೂ ಇವನು ಸಮಾಧಾನವಾಗಿದ್ದು ಆಗಲೇ ಇವನು ಖುಷಿ ಸಂತೋಷನೇ ಬೇರೆ ಟೈಪು. ಅದೇ ಲಾಸ್ಟಲ್ಲಿ ನೋಡಿದ್ರಲ್ಲ, ನೆನ್ನೆಗೆ ವಿನ್ ಆದ ಅಲ್ವಾ ಆಡಿಬಿಟ್ಟು.
ಆಗ ಓಕೆ, ಅದರಲ್ಲೇನೋ ನನಗೆ ಇದಿಲ್ಲ, ಚೆನ್ನಾಗಿ ಆಡಿದ್ದಾನೆ, ಅವ್ರ ಟೀಮನ್ನು ಗೆಲ್ಲಿಸ್ಕೊಟ್ಟಿದ್ದಾನೆ. ಆದರೆ ಅವನು ಅದನ್ನು ಎಕ್ಸ್ಪ್ರೆಷನ್ ಮಾಡೋ ರೀತಿ ಇದೆಯಲ್ಲ, ಅದು ನೋಡುವಾಗ ಹಿಂಸೆ ಆಗುತ್ತೆ, ಗಲೀಜು ಮನುಷ್ಯ ಅಂತ ಅನಿಸುತ್ತೆ. ಇವನೇನು ಈ ಥರನೂ ಗಂಡಸರಿರುತ್ತಾ, ಒಳ್ಳೆ ನಾಮರ್ದ ಥರ ಬಿಹೇವ್ ಮಾಡ್ತಾನಲ್ಲ ಅಂತ ಅನಿಸುತ್ತೆ ನಮಗೆ ಇವನ್ನ ನೋಡುವಾಗ. ಹಾಗೆ ಅದು ಏನು ಗೆಲುವು ಇವನೇ ತಂದ್ಕೊಂಡ, ಏನು ಇವನ್ನ ಅಲ್ಲಿ ಸೇರಿಸ್ಕೊಳ್ಳೋಕ್ಕೆ ಯಾವುದು 5 ಪೈಸದ್ದು ಇಷ್ಟ ಇರಲಿಲ್ಲ ಅಶ್ವಿನಿಗೆ, ಆಟಕ್ಕೆ ಇವನ್ನ ಆಟ ಆಡೋಕ್ಕೆ ಬಿಡಲಿಕ್ಕೆ. ಆಗ ನೋಡುವಾಗ ಕಿತ್ತಾಡಿ ಕೂಗಾಡಿ ಇದು ಮಾಡಿಕೊಂಡು ಇವನೇ ಸ್ಟ್ಯಾಂಡ್ ತಗೋಬೇಕಾಯ್ತು, ಅವ್ರಿಗಿಷ್ಟು ದಿನ ಬಕೆಟ್ ಹಿಡ್ದಿರೋ ಕರ್ಮಕ್ಕೆ. ಆಗ ಏನೋ ಒಂದು ಲಕ್ ಅಂತ ಹೇಳ್ಬೋದು. ಒಂದು ಅಕಸ್ಮಾತ್ ಇವನು ಸೋತಿದ್ರೆ ಇವನ್ನ ನಾಯಿ ಹುಚ್ಚು ನಾಯಿನ ಅಟ್ಟಿಸ್ದಂಗೆ ಮಾತಿನ ಇದರಲ್ಲೇ ಜಾನ್ವಿ ಮತ್ತು ಅಶ್ವಿನಿ ಇದು ಮಾಡಿಬಿಟ್ಟು ಅಟ್ಟಿ ಓಡಿಸ್ಬಿಡೋರು ಅಕಸ್ಮಾತ್ ಸೋತಿದ್ರೆ. ಏನೋ ಇವನು ಲಕ್ ಚೆನ್ನಾಗಿದೆ, ಸ್ವಲ್ಪ ಅದರಲ್ಲಿ ವಿನ್ ಆದ, ಆಗಲೇ ಬೇರೆ ಥರ ಸ್ಟ್ಯಾಂಡ್. ಅದ್ರ ಮಧ್ಯದಲ್ಲಿ ನಮ್ಮ ಗಿಲ್ಲಿ ಇಷ್ಟೆಲ್ಲ ಉರಿದೋಗಿದ್ದ, ಇವ್ರ ಬುದ್ಧಿಗಳೆಲ್ಲ ಗೊತ್ತು ಆಯಿತಾ. ಗಿಲ್ಲಿ ಹೊಗಳೋಕ್ಕೆ ಶುರು ಮಾಡ್ತಾನೆ. ಯಾಕಾಗಿ ಹೊಗಳೋಕ್ಕೆ ಶುರು ಮಾಡ್ತಾನೆ ಅಂದರೆ, ಧ್ರುವಂತನ ನೀನು ಆಡೋದು ಬೇಡ, ಅಭಿಷೇಕ್ ಆಡಲಿ ಅಂತ ಇವಳು ಯಾವಾಗ ಶುರು ಮಾಡಿದ್ಲು, ಧ್ರುವಂತ್ ಹೊರಗಡೆ ಎಲ್ಲರ ಮುಂದೆ ಬಂದು ಕೂಗಾಡುವಾಗ ಇವ್ರುಗಳಿಗೆ ನಾಚಿಗೆ ಅವಮಾನ ಒಂಥರ. ಈಗಲೂ ಧ್ರುವಂತ ಮೇಲೆ ಇವ್ರಿಗೆ ಅಸಮಾಧಾನ ಇದ್ದಿದ್ದೆ, ಆದರೆ ಟಾಸ್ಕನ್ನು ಗೆದ್ದು ಕೊಟ್ಟನಲ್ಲ, ಅದರಿಂದ ಸ್ವಲ್ಪ ಖುಷಿಯಾಗಿದ್ದಾರೆ. ಒಳಗೆ ಮಾತ್ರ ಇವನ ಮೇಲೆ ಉರಿತಾ ಇದ್ದಾರೆ, ಒಳಗೊಳಗೆ ಹತ್ಕೋತಾ ಇದೆ ಬೆಂಕಿ. ಹಾಗೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್, ಇದೇ ಬಿಗ್ ಬಾಸ್, ಅವತಾರಗಳೇ ಬಿಗ್ ಬಾಸ್. ಇದೆಲ್ಲ ಆದಮೇಲೆ ವಿನ್ ಆಗಿಬಿಟ್ರಲ್ಲ ಟೀಮು. ವಿನ್ ಆದಾಗ ಇವಳು ಉಸ್ತುವಾರಿ ಆಗಿದ್ಲಲ್ಲ, ಕ್ಯಾಪ್ಟನ್ಸಿ ಓಟಲ್ಲಿ ಯಾರೆಲ್ಲ ನೀವೇ ಚೂಸ್ ಮಾಡಿ ಅಂತ ಅಧಿಕಾರ ಬೇರೆ ಕೊಟ್ಬಿಟ್ಟಿದ್ದಾರೆ. ಆಗ ಇವಳು ಕೊಡೋ ರೀಸನ್ ಹೆಂಗಿದೆ ನೋಡಿ ಫ್ರೆಂಡ್ಸ್, ಹೆಂಗಿದೆ. ಜಾನ್ವಿ ಟಾಸ್ಕ್ವರೆಗೂ ಬಂದುಬಿಟ್ಟು ಕ್ಯಾಪ್ಟನ್ಸಿ ಇದ್ರವರೆಗೂ ಉಳ್ಕೊಂಡಿದ್ದಾರೆ, ಅವ್ರಿಗೆ ಅವಕಾಶ ಇದೆ. ಆಮೇಲೆ ಧನುಷ್ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದ. ಇನ್ನು ರಿಷಾ ಮತ್ತು ರಕ್ಷಿತನಿಗೆ ಬೇಜಾನ್ ಅವಕಾಶಗಳು ಮುಂದೆ ಸಿಗುತ್ತೆ, ನಾವು ಕಲ್ಪಿಸಿಕೊಡ್ತೀವಿ. ಆದರೆ ಅಭಿಷೇಕ್ಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ಇವನು ಬಿಕ್ಕಿ ಪೆಕ್ರ ಥರ ಕೂತಿದ್ದಾನೆ. ಯಾರು ಧ್ರುವಂತ್ ಪೆಕ್ರೋ. ಯಾವ ಕಾರಣಕ್ಕೂ ಇವರು ಇದಕ್ಕೆ ಇದು ಮಾಡಲ್ಲ ಆಯಿತಾ. ಅಭಿಷೇಕನ್ನು ನಿಲ್ಲಿಸ್ಕೊಂಡ್ಲು. ಇವನು ಟಾಸ್ಕ್ ಕೊಟ್ಟಿಲ್ಲ ಅಂತ ಹೊರಗಡೆ ಬಂದು ಕೂಗಾಡ್ಕೊಂಡು ಇದಾಡ್ಕೊಂಡಿದ್ದ. ಈಗ ಗೆದ್ದಾಗ ಇವನು ಗೆದ್ದು ಕೊಟ್ರು ಅಭಿಷೇಕ್ಗೆ ಚಾನ್ಸ್ ಕೊಟ್ಟಿದ್ದಾಳೆ. ಇವ್ರದ್ದೆಲ್ಲ ಈ ಥರ ಕರ್ಮಗಳು. ಇನ್ನು ಧ್ರುವಂತಗೆ ಅರ್ಥ ಆಗಿಲ್ಲ, ಸ್ಯಾಡಿಸ್ಟ್ ಧ್ರುವಂತಗೆ. ಇನ್ನು ಯಾವಾಗ ಕಿತ್ತು ಹರ್ಕೊತಾರೆ ನೋಡಬೇಕು. ಇದು ಆದಷ್ಟು ಬೇಗ ನಡೆಯುತ್ತೆ. ಇದೆಲ್ಲ ಆದಮೇಲೆ ಕೂಗಾಟ ಚೀರಾಟ ರಂಪಾಟ ಎಲ್ಲ ಆದಮೇಲೆ ಒಂದು ಪ್ರೊಮೋ ಹಾಕ್ಬಿಟ್ಟಿದ್ದಾರೆ ಇವತ್ತು ಬಿಗ್ ಬಾಸ್ ಅವರು. ಯಾಕೋ ನೆನ್ನೆ ಎಲ್ಲ ನೋಡಿ ಕಮ್ಮಿ ಆಯ್ತೇನೋ TRP. ಈಗ ಇವಳು ಉಪವಾಸ ಸತ್ಯಾಗ್ರಹ, ನಮ್ಮ ಬಿಗ್ ಬಾಸ್ ಮನೆಯ ಹೆಣ್ಣು ಹುಲಿ ಅಂತ ಅವಳೇ ಕನ್ಸಿಡರ್ ಮಾಡ್ಕೊಂಡಿರೋ ಅಶ್ವಿನಿದು ಟುಡೇ ಉಪವಾಸ ಸತ್ಯಾಗ್ರಹ ಇದೆ ಫ್ರೆಂಡ್ಸ್. ನೀವೆಲ್ಲ ನೋಡೋದಿದ್ರೆ ಎಕ್ಸೈಟ್ಮೆಂಟಲ್ಲಿದ್ದರೆ ರಾತ್ರಿ 9:30ವರೆಗೂ ವೆಯ್ಟ್ ಮಾಡಲೇಬೇಕು. ನೋಡೋಣ, ಉಪವಾಸ ಮಾಡಿ ಸತ್ತೇ ಹೋಗ್ತಾಳೋ, ಎಲ್ಲ ಆಂಬುಲೆನ್ಸ್ ಬಂದು ಎತ್ತಕೊಂಡು ಹೋಗುತ್ತಾ ಇವಳನ್ನ, ಇಲ್ಲ ಇವಳು ಈ ಥರನೇ ಡವ್ಗಳು ಮಾಡಿ ಜನಗಳ ಸಿಂಪತಿ ಇದು ಮಾಡಿಬಿಟ್ಟು ಕಿಚ್ಚ ಸರ್ ಜೊತೆಲಿ ಶನಿವಾರ ಒಂದು ಹಾಡು ಹೇಳಿಸ್ಬಿಟ್ಟು ಇವಳು ಪರವಾಗಿ ಮಾತಾಡಲಿ ಅನ್ನೋ ಡವ್ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಎನಿವೆ ಫ್ರೆಂಡ್ಸ್, ಟುಡೇ ಎಪಿಸೋಡ್ ನೋಡೋಕ್ಕೆ ನಿಮ್ಮಷ್ಟೇ ಎಕ್ಸೈಟ್ಮೆಂಟ್ ನನಗೆ ಕೂಡ ಇದೆ ಡವ್ರಾಣಿರ್ನ ನೋಡೋಕ್ಕೆ. ಅಂತೂ ಎಂತೋ ಗಿಲ್ಲಿ ಮತ್ತು ರಘು ಅವರ ಮಾತಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ದಾಳೆ, ಕಣ್ಣೀರಿನ ಕೋಡಿ ಹರಿಸ್ಕೊಂಡು. ಮೆರೆದವರೆಲ್ಲ ಒಂದಲ್ಲ ಒಂದು ದಿನ ಇದೆ ಆಯಿತಾ. ನಮ್ಮ ರಾಜ್ಕುಮಾರ್ದು ಅವರು ಸರ್ದು ಒಂದು ಹಾಡಿದೆಯಲ್ಲ ಹಾಗೆ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಅಂತ, ಅದೇ ಹಾಡು ಪಕ್ಕ ಇದಾಗುತ್ತೆ. ಮೆರಿ 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 ಕೊಬ್ಬಕ್ಕೆ ಬಿಟ್ಟು 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 ಬಿಗ್ ಬಾಸ್ ಅವರು ಲಾಸ್ಟಲ್ಲಿ ಒಂದೇ ಸಲ ಕೊಬ್ಬಿದ ಕುರಿನ ಕಡಿಬೋದು ಪ್ರೋಗ್ರಾಮ್ ಇರ್ಬೋದು. ನೋಡೋಣ. ಎಲ್ಲರಿಗೂ ಸೂಪರ್ ಬಾಡೂಟ, ಫುಲ್ ಮೇಲ್ಸ್. ಓಕೆ ಗಾಯ್ಸ್, ಟುಡೇ ನನ್ನ ಈ ವಿಡಿಯೋ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.
ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮ ಕಮೆಂಟ್, ನಿಮ್ಮ ಲೈಕ್ ನನಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ವಿಶ್ವಾಸ ಸದಾ ನನ್ನ ಮೇಲೆ, ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ. ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ, ನಾನು ಅಷ್ಟು ಒಳ್ಳೊಳ್ಳೆ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ ಗಾಯ್ಸ್.